ಫಾಸ್ಟ್ 8 ನ್ಯೂಸ್, ನೇರ ನಿಖರ ಸುದ್ದಿ. ಬಿಸಿಲು ನಾಡು ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಜಸ್ಕಾಂ ಕಚೇರಿ ಎದುರು ರೈತರು ಏಕಾಏಕಿ ಧರಣಿ ಹಮ್ಮಿಕೊಂಡರು. ಪಂಪ್ಸೆಟ್ಗಳಿಗೆ ಸಮರ್ಪಕವಾಗಿ ವಿದ್ಯುತ್ ನೀಡದ ಅಧಿಕಾರಿಗಳ ವಿರುದ್ಧ ಹಾಗೂ ಜೆಇ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರೈತರು ಬೆಳೆದ ಮೆಣಸಿನಕಾಯಿ, ಭತ್ತ, ಸಜ್ಜೆ ಸೇರಿದಂತೆ ಹಲವು ಬೆಳೆಗಳಿಗೆ ನೀರಿಲ್ಲದೆ ಬೆಳೆಗಳು ಒಣಗುತ್ತಿದ್ದು, ವಿದ್ಯುತ್ ಅಭಾವದಿಂದ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕೂಡಲೇ ಸಮರ್ಪಕ ವಿದ್ಯುತ್ ಒದಗಿಸುವಂತೆ ಒತ್ತಾಯಿಸಿದರು. ಇದೇ ವೇಳೆ ಸ್ಥಳಕ್ಕಾಗಮಿಸಿದ ಸಿರವಾರ ಶಾಖಾಧಿಕಾರಿ ಬೆನಕಪ್ಪ ಕರಿವಂಟನಾಳ್ ರೈತರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಒದಗಿಸುವುದಾಗಿ ಹಾಗೂ 3 ದಿನಗಳಲ್ಲಿ ಸಮರ್ಪಕ ವಿದ್ಯುತ್ ನೀಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜ್ಞಾನಪ್ಪ, ಎಂಡಿ ಹುಸೇನ್, ಏಸು ಮಚ್ಚಿ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು. ಎದ್ರ ಸಲುವಾಗಿ ಅಂದರೆ ನಮಗೆ ಕರೆಂಟ್ ಅವರು ಸೋಮವಾರದಿಂದ ತಿರುಗಿ ಸೋಮವಾರವರೆಗೆ ನಮ್ಗೆ ಬೆಳಿಗ್ಗೆ 11ರಿಂದ ಸಾಯಂಕಾಲ 6ರವರೆಗೆ ಕರೆಂಟ್ ಕೊಡ್ತಿದ್ದಾರೆ ಅವರು. ಆದರೂ ಸರಿಗೆ ಕೊಡ್ತಾರೆ. ಅದ್ರಾಗ ಮತ್ತೆ 4 ತಾಸು ಕೊಡ್ತಾರೆ, 4 ತಾಸು ಮತ್ತೆ ಬಂದ್ ಮಾಡಿಬಿಡ್ತಾರೆ. ಹಂಗಾಗಿ ಮತ್ತೆ ತಿರುಗಿ ವಾರಕ್ಕೆ ಅವ್ರು ಏನು ಮಾಡ್ತಾರೆ, ಬೆಳಿಗ್ಗೆ 4 ಗಂಟೆಗೆ ಕೊಟ್ಟು 11 ಗಂಟೆಗೆ ಬಂದ್ ಮಾಡ್ತಾರೆ. ಅದು ಸರಿಗೆ ಕೊಡಲ್ಲ. ಅದು 3 ತಾಸು ಕೊಡ್ತಾರೆ, ಮತ್ತೆ ಬಂದ್ ಮಾಡಿಬಿಡ್ತಾರೆ. ನಮಗೆ ರೈತರಿಗೆ ನೀರು ಸಾಲ್ತಾ ಇಲ್ಲ. ಈಗ ಭತ್ತ ಒಣಗಕ್ಕೆ ಬಂದವ, ಈಗ ಒಡೆ ಮಾಡಕತ್ತೀವಿ ಈ ಟೈಮ್ನಲ್ಲಿ. ಇನ್ನು ಈ ತಿಂಗಳು ನಮ್ಗೆ ಕರೆಕ್ಟಾಗಿ ಒಂದು 3 ತಾಸು ಹೆಚ್ಚಿಗೆ ಕೊಡ್ಬೇಕು. 6 ತಾಸು ಕೊಡ್ತೀವಿ, 7 ತಾಸು ಕೊಡ್ತಾರೆ. ಈಗ 10 ತಾಸು ಹೆಚ್ಚಿಗೆ 3 ತಾಸು ಹೆಚ್ಚಿಗೆ ಮಾಡ್ಬೇಕು ನಮ್ಗೆ ರೈತರಿಗೆ. ಹಂಗಾದ್ರೆ ನಮ್ಗೆ ಬೆಳೆ ಬರ್ತಕ್ಕಂಥದ್ದು ಬೆಳೆಗಳು ನಮ್ಮ ಕೈಗೆ ಆಗ್ತವೆ. ಇಲ್ಲಾಂದ್ರೆ ನಾವೆಲ್ಲ ಲಾಸ್ ಆಗ್ತೀವಿ. ಕರೆಕ್ಟಾಗಿ ಕೊಡ್ಬೇಕು. ಈ ಜೆಸ್ಕಾಂ ಇವರು ಅಧಿಕಾರಿಗಳು ಸರಿ ಕೆಲಸನೇ ಮಾಡ್ತಿಲ್ಲ. ಅವರು ಯಾರು ಲೈನ್ ಮ್ಯಾನ್ ಆಗಲಿ ಯಾರಾಗಲಿ ಬಂದ್ರೇನು ಅಲ್ಲಿ ಜಂಪ್ ಹೋಗಿ ಬಂದ್ರೇನು ಮತ್ತೆ ವಾಪಸ್ ಹೋದ್ರೇನು ಕೆಲಸನೇ ಮಾಡಲ್ಲ ಅವರು. ಯಾವ ಕಂದ ಬಿದ್ರು ಮತ್ತೆ ನಾವೇ ಎತ್ತಿ ಕೊಡ್ಬೇಕು. ನಾವು ಮತ್ತೆ ರೈತರು ಎತ್ತಿ ಕೊಡ್ಬೇಕು. ನಾವೇ ಕಂಬಗಳು ಬಿದ್ರು ನಾವೇ. ಹಂಗಾಗಿ ಸರ್ ಈಗ ನಿಮ್ ಕೈಲಿಂದ ವೆಚ್ಚ ಮಾಡಿಸ್ತಾರೆ ಅವ್ರು. ನಮ್ಮ ಕೈಲಿಂದನೇ ಅವರು ಕೆಲಸ ಮಾಡ್ತಾರೆ. ನೀವೇ ಬರೆಯಪ್ಪ, ನೀವೇ ಎತ್ತಿ ಕೊಡ್ರಿ, ನೀವೇ ಕೆಲಸಕ್ಕೆ ಬಿದ್ದುಬಿಟ್ಟಾರ ಸರ್. ನಮ್ಗೆ ರೈತರು ಕರೆಕ್ಟಾಗಿ ಕರೆಂಟ್ ಕೊಡ್ತಿಲ್ಲ. ಈಗೆಲ್ಲ ಬೆಳೆ ಒಣಗೋಗ್ಬಿಟ್ಟವ ಸರ್. ಈಗ ಎಲ್ಲ ಬೆಳೆನೂ ಒಣಗೋಗ್ಬಿಟ್ಟವ. ಈಗ ಕೈಗೆ ಬರಲ್ಲ. ಈಗ ಮತ್ತೆ ಈಗ 1 ವಾರ ಸರ್ ಎಲ್ಲ ಗಾಡಕ್ಕೆ ಗದ್ದೆ ಒಣಗೋಗ್ಬಿಟ್ಟವ. ಮೆಣಸಿನಕಾಯಿ ಹಚ್ಚಿದ ಮೆಣಸಿನಕಾಯಿ ಒಣಗಿ ಹೋಗ್ಯಾವ, ಸಜ್ಜೆ ಒಣಗಿ ಹೋಗ್ಯಾವ. ಈ ತರ ಹಿಂಗ ಅದ್ರಲ್ಲಿಂದ ಬದುಕದ ಸರ್ ನಾವೀಗ. ಬಂದ್ರೆ ನಾವು ಬದುಕೋದು, ಇಲ್ಲ ಅಂದ್ರೆ ಇಲ್ಲ. ನಮ್ಗೆ ಮುಂದೆ ಏನ್ ಮಾಡಕ್ ಮಾಡಿರ್ತಾವ? ಈಗ ಮುಂದೆ ಏನಿಲ್ಲ ಸರ್, ಅವ್ರು ಕರೆಂಟ್ ಕೊಡೋವರೆಗೆ ಇಲ್ಲ ನಾವು ಧರಣಿ ಹಾಕಿ ಕೊಡ್ತೀವಿ. ಇಲ್ಲಿ ಭರವಸೆ ಕೊಡ್ತಾರ ಕರೆಂಟ್ ಕೊಡೋ ಅಧಿಕಾರಿ. ಈಗ ಭರವಸೆ ಬರೀ ಅವೇ ಭರವಸೆನೋ ನಾ ಭರವಸೆನ ಆಗಿಬಿಟ್ಟವ್ ಸರ್. ಈಗ ಹಂಗಾಗಿ ADM ಸಾಹೇಬ್ರು ಈಗ ಬರಕತ್ತಾರೆ ಸರ್. IP ಸೆಟ್ ಮಾರ್ಗಕ್ಕೆ ಸಂಬಂಧಪಟ್ಟ ನಮ್ಮ ತಾಲೂಕಿನ ಸಿರವಾರ ತಾಲೂಕಿನ ರೈತರು ಬಂದಿದ್ದಾರೆ. ಇಲ್ಲಿ ಅವರಿಗೆ ವಿದ್ಯುತ್ ತೊಂದರೆ ಆಗ್ತಾ ಇದೆ, ಪದೇ ಇಂಟ್ರಪ್ಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಆ ಫೀಲ್ಡ್ರಿಗೆ ಸಂಬಂಧಪಟ್ಟಂತೆ ಅದು ಫೀಲ್ಡರ್ ಏನಾಗಿಬಿಟ್ಟಿದೆ ಅಂದರೆ ಅದು ಕ್ಯಾದಗಿರಿ ತನ ಸಪ್ಲೈ ಜಾಸ್ತಿ ಆಗಿದೆ. ಹೀಗಾಗಿ ಓವರ್ಲೋಡ್ ಆಗಿ ಪದೇ ಜಂಪ್ ಕಟ್ ಆಗ್ತಾ ಇದ್ದಾವೆ. ಆ ಉದ್ದೇಶದಿಂದ ಸ್ವಲ್ಪ ರೈತರಿಗೆ ತೊಂದರೆ ಆಗಿದೆ, ಇಲ್ಲ ಅನ್ನಲ್ಲ. ಬಟ್ ಇದನ್ನು ಮುಂದಿನ ದಿನಗಳಲ್ಲಿ ಆ ಥರ ಆಗದಂಗೆ ನೋಡ್ತಾ ಇದ್ದೀವಿ. ಅದು ಹಳೆ ಕಂಡಕ್ಟರ್ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಈಗ ಅದಕ್ಕೆ ಸಂಬಂಧಪಟ್ಟ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಅವರಿಗೆ ದೇವದುರ್ಗದವ್ರಿಗೆ ಮಾತಾಡಿದ್ದೀನಿ. ಅವರು ಏನು ಮಾಡ್ತಾ ಇದ್ದಾರೆ, ಈಗ ನಾನು ಜಂಪ್ ಹಾಕಿಸ್ಕೊಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಮತ್ತು ಈಗ ಈಗ ಲೈನು ತುಂಬ 20-30 ಕಿಲೋಮೀಟರ್ ಲೈನ್ ಉದ್ದ ಇರೋದ್ರಿಂದ ಎಲ್ಲೋ ಒಬ್ಬ ರೈತರಿಗೆ ತೊಂದರೆ ಆದರೆ ಅದನ್ನು ಸರಿಪಡಿಸೋಕ್ಕೆ ನಾವು ಮಾರ್ಗ ಮುಕ್ತತೆಯನ್ನು ತಗೊಳ್ಬೇಕಾಗತ್ತೆ. ಆ ಉದ್ದೇಶಕ್ಕಾಗಿ ಕೆಲವು ರೈತರಿಗೆ ತೊಂದರೆ ಆಗ್ತಾ ಇದೆ. ಅದು ಸ್ವಾಭಾವಿಕ. ಅದು ಯಾಕಂದ್ರೆ ಮತ್ತೊಬ್ಬರು ರೈತರಿಗೆ ಅದು 7 ತಾಸು ಕರೆಂಟ್ನಲ್ಲಿ ಅವರಿಗೆ ಅಡಚಣೆ ಆಗುತ್ತೆ. ಆ ಉದ್ದೇಶಕ್ಕಾಗಿ ನಾವು LC ತಗೊಳ್ಳೋದ್ರಿಂದ ಈ ಕೆಲವು ರೈತರಿಗೆ ತೊಂದರೆ ಆಗ್ತಾ ಇದೆ. ಅದು ಇಲ್ಲ, ನೀವು ಆ ಥರ ಮಾಡೋದ್ರಿಂದ ನಾವು ಪದೇ ಹೋಗಿ ಆ ನೀರು ಆನ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಅದನ್ನು ಅವಾಯ್ಡ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾವು ಆದಷ್ಟು ಮಟ್ಟಿಗೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಹೀಗೆ ಮುಂದಿನ 2 ದಿನದಲ್ಲೇ ಅವರು ಸಹಾಯಕ ಕಾರ್ಯನಿರ್ವಾಹಕರು ಒಪ್ಕೊಂಡಿದ್ದಾರೆ. 2 ದಿನದಲ್ಲೇ ನಾನು ಸರಿ ಮಾಡಿಸ್ತೀವಿ ನಮ್ಮ ಲೈನನ್ನು. ನಮ್ಮ ಲೈನ್ಮನ್ಗಳನ್ನು ನಾವು ವಾರ್ನ್ ಮಾಡ್ತಾಯಿದ್ದೀವಿ. ಏನೇ ತೊಂದರೆ ಆದರೂ ನನಗೆ ಮಾತಾಡಿ ನಾನು ಅದನ್ನು ಸರಿಪಡಿಸ್ತೀನಿ ಅಂತ ಭರವಸೆನೂ ಕೊಟ್ಟಿದ್ದಾರೆ. ಅವ್ರ ಭರವಸೆಯಂತೆ ನಮ್ಮ ರೈತರಿಗೂ ನಾನೇ ಒಬ್ಬ AW ಆಗಿ ನಾನು ಅವ್ರಿಗೆ ಭರವಸೆ ಕೊಡ್ತಾಯಿದ್ದೀನಿ.
ಆ ರೀತಿ ಇರೋ ಹಾಗೆ ನಾನು ನೋಡ್ಕೋತೀನಿ. ಏನೇ ತೊಂದರೆ ಆದರೂ ನನಗೆ ಮಾತಾಡಿ ನಾನು ಆದಷ್ಟು ಬೇಗನೆ ಅದನ್ನು ಸರಿಪಡಿಸಿ ತಮಗೆ ಉತ್ತಮ ರೀತಿಯಿಂದ ವಿದ್ಯುತ್ ಸರಬರಾಜು ಮಾಡೋಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು.